ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸಂದೇಶ. ಸುನಿತಾ ವಿಲಿಯಮ್ಸ್ ಯಾರಿಗೆ ತಾನೇ ಪರಿಚಯ ಇಲ್ಲ ಹೇಳಿ. ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿಯಾಗಿದ್ದು ಅವರ ಜೀವನ ಮತ್ತು ಸಾಧನೆಗಳು ಅನೇಕರಿಗೆ ಪ್ರೇರಣೆಯಾಗಿದೆ. ಅವರು 1965 ಸೆಪ್ಟೆಂಬರ್ 19ರಂದು ಓಹಿಯೋ ರಾಜ್ಯದ ಯೂಕ್ಲಿಡ್ ನಗರದಲ್ಲಿ ಜನಿಸಿರ್ತಾರೆ. ಅವರ ತಂದೆ ದೀಪಕ್ ಮತ್ತು ತಾಯಿ ಬೋನಿ ಪಾಂಡ್ಯ ಇಬ್ಬರು ಭಾರತೀಯ ಮೂಲದವರು. ಸುನಿತಾ ಅವರು 1987ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ನೇವಲ್ ಅಕಾಡೆಮಿಯಿಂದ ಫಿಸಿಕ್ಸ್ನಲ್ಲಿ ಬ್ಯಾಚುಲರ್ ಡಿಗ್ರಿ ಪಡೆದಿರ್ತಾರೆ. ನಂತರ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಮಾಸ್ಟರ್ ಡಿಗ್ರಿ ಕೂಡ ಪಡೆದಿರ್ತಾರೆ. ಅವರು 1998ರಲ್ಲಿ ನಾಸಾದ ಗಗನಯಾತ್ರಿಗಳ ತಂಡಕ್ಕೆ ಸೇರಿರ್ತಾರೆ. ಸುನಿತಾ ವಿಲಿಯಮ್ಸ್ ಅವರು 2006 ಡಿಸೆಂಬರ್ 9ರಂದು ಎಕ್ಸ್ಪಿಡಿಷನ್ 14 ಮತ್ತು 15ರಲ್ಲಿ ಭಾಗವಹಿಸಲು ಬಾಹ್ಯಾಕಾಶಕ್ಕೆ ಹಾರಿರ್ತಾರೆ. ಅವರು 195 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಳೆದರು. ಈ ಅವಧಿಯಲ್ಲಿ ಅವರು ಒಟ್ಟು 4 ಸ್ಪೇಸ್ ವಾಕ್ಗಳನ್ನು ನಡೆಸಿ 29 ಗಂಟೆ 17 ನಿಮಿಷಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿರ್ತಾರೆ. 2012 ಜುಲೈ 15ರಂದು ಸುನಿತಾ ವಿಲಿಯಮ್ಸ್ ಎಕ್ಸ್ಪಿಡಿಷನ್ 32 ಮತ್ತು 33ರಲ್ಲಿ ಭಾಗವಹಿಸಲು ಬಾಹ್ಯಾಕಾಶಕ್ಕೆ ಹಾರಿರ್ತಾರೆ. ಈ ಅವಧಿಯಲ್ಲಿ ಅವರು ಕಮಾಂಡರ್ ಆಗಿ ಸೇವೆ ಸಲ್ಲಿಸಿರ್ತಾರೆ ಮತ್ತು 127 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದರು ಮತ್ತು 3 ಸ್ಪೇಸ್ ವಾಕ್ಗಳನ್ನು ನಡೆಸಿ 21 ಗಂಟೆ 23 ನಿಮಿಷಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿರ್ತಾರೆ. ಸ್ಪೇಸ್ ವಾಕ್ಗಳಲ್ಲಿ ಒಟ್ಟು 50 ಗಂಟೆ 40 ನಿಮಿಷಗಳನ್ನು ಕಳೆದಿರ್ತಾರೆ. ಇದು ಮಹಿಳಾ ಗಗನಯಾತ್ರಿಗಳಲ್ಲಿ ಅತಿ ಹೆಚ್ಚು ಸಮಯವಾಗಿದೆ ಹಾಗೂ ISSನ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ 2ನೇ ಮಹಿಳೆಯಾಗಿ ಇವರು ಸಾಧನೆ ಮಾಡಿರ್ತಾರೆ. 2007ರಲ್ಲಿ ಸುನಿತಾ ವಿಲಿಯಮ್ಸ್ ಭಾರತಕ್ಕೆ ಭೇಟಿ ನೀಡಿ ಮಹಾತ್ಮ ಗಾಂಧೀಜಿ ಅವರ ಸಬರಮತಿ ಆಶ್ರಮ ಮತ್ತು ತಮ್ಮ ಪೂರ್ವಜರ ಹಳ್ಳಿಯಾದ ಗುಜರಾತ್ನ ಜಲಸನ್ಗೆ ಭೇಟಿ ನೀಡಿರ್ತಾರೆ. ಹಾಗೆ ಆಗಿನ ಭಾರತದ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ತಮ್ಮ ಭಾರತೀಯ ಮೂಲವನ್ನು ಗೌರವಿಸಿದರು. 2024 ಜೂನ್ರಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಬಾಹ್ಯಾಕಾಶಕ್ಕೆ ಹಾರಿರ್ತಾರೆ. ಆದರೆ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಅವರು 9 ತಿಂಗಳುಗಳ ಕಾಲ ISSನಲ್ಲಿ ಉಳಿಯಬೇಕಾಯಿತು. ಮಾರ್ಚ್ 2025 16ರಂದು ಅವರು ಸುರಕ್ಷಿತವಾಗಿ 9 ತಿಂಗಳ ನಂತರ ಭೂಮಿಗೆ ಮರಳುತ್ತಾರೆ. ಸೊ ಇದಿಷ್ಟು ಸುನಿತಾ ವಿಲಿಯಮ್ಸ್ ಅವರ ಬಗ್ಗೆ. ಸೊ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.